ದೇವಂಗ ಸ್ಟೈಲ್ ವೆಜಿಟೇಬಲ್ ಬಾತ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮಿಕ್ಸಿ ಜಾರಲ್ಲಿ ಸ್ವಲ್ಪ ಈರುಳ್ಳಿ ಮತ್ತು ತೆಂಗಿನಕಾಯಿ ಹೊಡೆದಿರ್ತೀವಲ್ಲ ಅದ್ರಲ್ಲಿ ಚಿಕ್ಕದು ಬಂದಿರುತ್ತಲ್ಲ ಅರ್ಧ ಉಪ್ಪು, ತೆಂಗಿನಕಾಯಿ, ಗ್ರೀನ್ ಚಿಲ್ಲಿ 1 ಇಡಿ, ಚಕ್ಕೆ 4, ಸೋಂಪು 1/4 ಟೀ ಸ್ಪೂನ್, ಲವಂಗ 10, ಶುಂಠಿ 2 ಇಂಚು, ಬೆಳ್ಳುಳ್ಳಿ 1 ಫುಲ್ ಗಡ್ಡೆ, ಮರಾಠಿ ಮೊಗ್ಗು 2, ಪೈನಾಪಲ್ ಫ್ಲವರ್ ಹೂವು ಅದು 2 ಎಲೆ, ಮತ್ತು ಅರಿಶಿನ 1/4 ಟೀ ಸ್ಪೂನ್, ಒಂದು 10 ಕಡ್ಡಿ ಪುದೀನ, 4ರಿಂದ 5 ಕಡ್ಡಿ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಹಾಕ್ಕೊಂಡು ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಳಿ. ಒಂದು ಕುಕ್ಕರ್ಗೆ 120 ml ಎಣ್ಣೆ, 1 ಟೇಬಲ್ ಸ್ಪೂನ್ ತುಪ್ಪ, 2 ಬಾತೆಲೆ, ಸೋಂಪು 1/4 ಟೀ ಸ್ಪೂನ್, ಜಾಪತ್ರೆ 2, ಕಲ್ಲುವ ಸ್ವಲ್ಪ, ಲವಂಗ 2, ಪೈನಾಪಲ್ ಎಲೆ 2, ಮರಾಠಿ ಮೊಗ್ಗು 1, ಚಕ್ಕೆ 1, ಗ್ರೀನ್ ಏಲಕ್ಕಿ 2, ಬ್ಲ್ಯಾಕ್ ಏಲಕ್ಕಿ 1, ಇದೆಲ್ಲ ಹಾಕೊಂಡು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಪುದೀನ 1 ಇಡಿ, ಮೆಂತ್ಯ 1 ಇಡಿ ಹಾಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. 2 ಮೀಡಿಯಂ ಸೈಜ್ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಟ್ರಾನ್ಸ್ಲೂಸೆಂಟ್ ಆದಮೇಲೆ 2 ಮೀಡಿಯಂ ಸೈಜ್ ಟೊಮ್ಯಾಟೊ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. 2 ಚಿಕ್ಕ ಕ್ಯಾರೆಟು, ಬೀನ್ಸ್ 10 ಮತ್ತು ಬಟಾಣಿ 1 ಚಿಕ್ಕ ಕಪ್ಪು, 2 ಬದನೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೊಳ್ಳಿ. ತರಕಾರಿ ಬೇಯೋ ತನಕನೂ ಅದನ್ನು ಸ್ವಲ್ಪ ಮುಚ್ಚಿಟ್ಟು ಬೇಯಿಸ್ಕೊಳ್ಳಿ. ಆಮೇಲೆ ರುಬ್ಬಿರೋ ಮಸಾಲೆ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ತನಕನೂ ಬೇಯಿಸ್ಕೊಬೇಕು. ಮತ್ತು ನೀವು ಮಿಕ್ಸಿ ಜಾರಲ್ಲಿ ರುಬ್ಬಿರ್ತೀರಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಆಡಿಸ್ಬಿಟ್ಟು ಆ ನೀರನ್ನ ಸ್ವಲ್ಪ ಹಾಕ್ಕೋಬೋದು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅರ್ಧ ಟೀ ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 3 ಗ್ಲಾಸ್ ನೀರು ಹಾಕ್ಕೊಳ್ಳಿ. ನಾವು ಜೀರಿಗೆ ಸಾಂಬಾರು ಅಕ್ಕಿ ಯೂಸ್ ಮಾಡ್ತಾ ಇರೋದ್ರಿಂದ 1/4 ಗ್ಲಾಸ್ ನೀರು ಕಡಿಮೆ ಹಾಕ್ಕೊಬೇಕು. 1 ಚಿಕ್ಕ ನಿಂಬೆಹಣ್ಣು ರಸ ಹಿಂಡ್ಕೊಂಡು ಅದು ನೀರು ಕುದಿಯಲು ಬಿಡಿ. ನೀರು ಕುದಿಯೋವಾಗ ನೀವು ಉಪ್ಪು ಖಾರ ನೋಡಿಕೊಂಡು ನೀವು 2 ಗ್ಲಾಸ್ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತು ಅದು ಕುದಿ ಬರೋ ತನಕನೂ ಸ್ವಲ್ಪ ಮುಚ್ಕೊಂಡು ಬೇಯಿಸ್ಕೊಳ್ಳಿ. ಕುದಿ ಬಂದ ಮೇಲೆ ನೀವು ಅದನ್ನು 1 ವಿಸಿಲ್ ಕೂಗಿಸ್ಕೋಬೇಕು. 1 ವಿಸಿಲ್ ಕೂಗಿಸ್ಕೊಳ್ಳಿ ಸಾಕು. ಯಾಕಂದರೆ ಜಾಸ್ತಿ ಕೂಗಿಸ್ಕೊಂಡ್ರೆ ಅಕ್ಕಿ ಒಂಥರ ಮೆತ್ತಗೆ ಮುದ್ದೆ ಥರ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಮತ್ತು ಅದು ಉಸಿರು ಹೋದ್ಮೇಲೆ ನೀವು ಲಿಡ್ ಓಪನ್ ಮಾಡಿದ ತಕ್ಷಣ ನೀವು ಅದನ್ನು ಮಿಕ್ಸ್ ಮಾಡಬೇಡಿ, ಒಂದು 10 ನಿಮಿಷ ಬಿಡಿ. ಯಾಕಂದರೆ ನೀವು ಅದು ಓಪನ್ ಮಾಡಿದ ತಕ್ಷಣ ಮಿಕ್ಸ್ ಮಾಡಿದ್ರೆ ಒಂಥರ ಮೆತ್ತಗೆ ಮುದ್ದೆ ಥರ ಆಗೋಗುತ್ತೆ. ಅದಕ್ಕೆ ಬಿಸಿಯಾದ ದೇವಂಗ ಸ್ಟೈಲ್ ವೆಜಿಟೇಬಲ್ ಬಾತ್ ರೆಡಿ ಟು ಸರ್ವ್. ಮತ್ತಷ್ಟು ವಿಡಿಯೋಗಾಗಿ ನನ್ನ ಪೇಜ್ನ ಫಾಲೋ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಹೇಗಿತ್ತು ಅಂತ ರೆಸಿಪಿ ಟ್ರೈ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.